ನಮಸ್ತೆ, ನನ್ನ ಹೆಸರು ಜ್ಯೋತಿಕಾ ಅಂತ. ನಮ್ಮ ಯಜಮಾನ್ರ ಹೆಸರು ಬಂದು ನಾಗೇಶ್ ಅಂತ. ನಾವು ಚಾಮರಾಜನಗರದ ಪಕ್ಕದ ಒಂದು ಹಳ್ಳಿಯಿಂದ ಬಂದಿರೋದು. ನಾನು ಒಂದು 6 ತಿಂಗಳು ಹೋದ್ರೆ 11 ವರ್ಷ ನಮ್ಮ ಮದುವೆ ಆಗಿ. ನಮ್ಮ ಒಂದ್ಸರಿನೂ ಕನ್ಸೀವ್ ಆಗಿಲ್ಲ. ನಾನು 1-2 ವರ್ಷದಿಂದ 2020ರಲ್ಲಿ ಬೆಂಗಳೂರಿಗೆ ಹೋಗಿ IVF ಮಾಡಿಸ್ತೀನಿ ಫಸ್ಟ್ ಟೈಮ್. ಆದ್ರೆ ಅಲ್ಲಿ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದು ಮತ್ತೆ ಅಬೋಷನ್ ಆಯ್ತು. ಅದು ಬಿಟ್ಟು ನಾನು ಸುಮ್ಮನೆ ಎಲ್ಲೂ ಹೋಗಿರ್ಲಿಲ್ಲ. ಸುಮ್ಮನೆ ಹಂಗೆ ಇದು ಮನೇಲೇ ಇದ್ದೆ. ಮತ್ತೆ ಫೋನ್ ನೋಡ್ತಿರ್ಬೇಕಾದ್ರೆ ನೋವು IVF ಬಗ್ಗೆ ಹಾಕಿದ್ರು. ಅದನ್ನ ನೋಡಿ ನಾನು ಈ ಹಾಸ್ಪಿಟ್ಲಿಗೆ ಬಂದೆ. ಅಲ್ಲಿಂದ ಬಂದು ನಾನು ಇಲ್ಲಿ IVF ಒಂದ್ಸರಿ ಮಾಡಿಸ್ದೆ, ನೆಗೆಟಿವ್ ಬಂತು. ಆದ್ರೆ ಎಲ್ಲರೂ ಧೈರ್ಯ ಹೇಳಿದ್ರು, ಡಾಕ್ಟ್ರು ಧೈರ್ಯ ಹೇಳಿದ್ರು, ಇನ್ನೂ ಒಂದ್ಸರಿ ಪ್ರಯತ್ನ ಪಡ್ಬೋದು ನೀವು, ಚಾನ್ಸ್ ಇದೆ ಅಂತ. ಇವಾಗ ಪಾಸಿಟಿವ್ ಬಂದು ಅವಳಿ ಜವಳಿ ಮಗು ಇದೆ ಅಂತ ಹೇಳಿದ್ದಾರೆ ಡಾಕ್ಟ್ರು. ಚೆನ್ನಾಗಿದೆ. ಈಗ ನನಗೆ 2 ತಿಂಗಳಾಯ್ತು. ದೇವ್ರು ಒಳ್ಳೇದು ಮಾಡಿದ್ದಾನೆ, ಏನು ತೊಂದರೆ ಇಲ್ಲ, ಚೆನ್ನಾಗಿದೆ. ಬನ್ನಿ, ಆದಷ್ಟು ಎಲ್ಲರೂ ಧೈರ್ಯವಾಗಿರಿ. ದೇವರು ಒಳ್ಳೇದು ಮಾಡೇ ಮಾಡ್ತಾನೆ ಖಂಡಿತವಾಗಿಯೂ. ಪ್ರಕಾಶ್ ಸರ್ ಒಳ್ಳೆಯವರು, ಇಲ್ಲಿರೋರು ಅವರೆಲ್ಲ ಟ್ಯಾಬ್ಸ್ ಎಲ್ಲ ಒಳ್ಳೆಯವರು, ಏನು ತೊಂದರೆ ಇಲ್ಲ. ಎಲ್ಲರೂ ತುಂಬಾ ಚೆನ್ನಾಗಿ ಧೈರ್ಯ ಹೇಳ್ತಾರೆ. ಇಷ್ಟೇ.